ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಚಾಮರಾಜನಗರ ಜಿಲ್ಲೆಯ ಹನೂರು ಮೀಸಲು ಅರಣ್ಯದಲ್ಲಿ ನಡೆದಂಥ ಘನಘೋರ ಕೇಸ್ ಈಗ ಮತ್ತೊಂದು ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದಂಥ ದಾಳಿಯಿಂದ ಮೃತ್ಯುಂಜಯನಾಗಿ ಬಚಾವಾಗಿದ್ದಂಥ 4ನೇ ವ್ಯಕ್ತಿ ಪ್ರಮುಖ ಪ್ರತ್ಯಕ್ಷದರ್ಶಿ ಮಹಿಮಾದಾಸ್ ದಿಢೀರ್ ಪ್ರತ್ಯಕ್ಷಗೊಂಡಿದ್ದಾನೆ. ಮೈಸೂರಿನ ಆಸ್ಪತ್ರೆಯಿಂದ ನಿಗೂಢವಾಗಿ ನಾಪತ್ತೆಯಾಗಿದ್ದಂಥ ಈತ ಈಗ ಅಜ್ಞಾತ ಸ್ಥಳದಿಂದಲೇ ಸ್ಫೋಟಕ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾನೆ. ಕಾಡಿನೊಳಗೆ ಅವತ್ತು ಮುಂಜಾನೆ ಅಸಲಿಗೆ ನಡೆದಿದ್ದೇನು ಅನ್ನೋ ರೋಚಕ ಮಾಹಿತಿಯನ್ನು ಕೂಡ ಬಿಚ್ಚಿಟ್ಟಿದ್ದಾನೆ. ಮೂವರನ್ನು ಅರಣ್ಯ ಸಿಬ್ಬಂದಿ ಹೊಡೆದುರುಳಿಸಿದ್ದು ಯಾಕೆ, ತನಗೆ ಎದುರಾಗಿರ್ತಕ್ಕಂಥ ಜೀವ ಭಯದ ಬಗ್ಗೆಯೂ ಕೂಡ ಮಹಿಮಾದಾಸ್ ಬಿಚ್ಚಿಟ್ಟಿರ್ತಕ್ಕಂಥ ಕರಾಳ ಸತ್ಯಗಳು, ಆ ಕುರಿತಾದಂಥ ಕಂಪ್ಲೀಟ್ ರಿಪೋರ್ಟ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇಡೀ ರಾಜ್ಯವನ್ನೇ ನಡಗಿಸಿದಂಥ ಚಾಮರಾಜನಗರದ ಪ್ರಕರಣದ ರಹಸ್ಯವನ್ನು ಭೇದಿಸಬೇಕು ಅಂದರೆ ಇರ್ತಕ್ಕಂಥ ಏಕೈಕ ಜೀವಂತ ಸಾಕ್ಷಿ ಅಂದರೆ ಅದು ಮಹಿಮಾದಾಸ್. ಅವತ್ತು ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದೇ ಕಾಡಿನೊಳಗೆ ಅರಣ್ಯ ಸಿಬ್ಬಂದಿ ನಡೆಸಿದಂಥ ದಾಳಿಗೆ 3 ಬಲಿಯಾಗಿಬಿಟ್ರು. ಆ ಕರಾಳ ರಾತ್ರಿಯ ಮೃತ್ಯುಕೂಪದಿಂದ ತೃಪ್ತಿಕರವಾಗಿ ಪಾರಾಗಿದ್ದಂಥ ಮಹಿಮಾದಾಸ್ ಮೈಸೂರಿನ ಖಾಸಗಿ ಆಸ್ಪತ್ರೆಯಿಂದ ದಿಢೀರ್ ನಾಪತ್ತೆಯಾಗಿ ತೀವ್ರವಾದಂಥ ಕುತೂಹಲವನ್ನು ಮೂಡಿಸಿದರು. ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ, ಹೇಗಿದ್ದಾರೆ, ಅದೆಲ್ಲವೂ ಕೂಡ ನಿಗೂಢವಾಗಿತ್ತು. ಆದರೆ ಈಗ ಅದೇ ಅಜ್ಞಾತ ಸ್ಥಳದಿಂದಲೇ ಸೆಲ್ಫಿ ವಿಡಿಯೋವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಮಹಿಮಾದಾಸ್ ಅರಣ್ಯ ಇಲಾಖೆಯೇ ಬೆಚ್ಚಿ ಬೀಳಿಸುವ ಕೃತ್ಯವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸ್ನೇಹಿತರೆ, ಮಹಿಮಾದಾಸ್ ಬಿಡುಗಡೆ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಅರಣ್ಯ ಇಲಾಖೆಯ ವಾದಕ್ಕೆ ಸಂಪೂರ್ಣವಾದಂಥ ಟ್ವಿಸ್ಟ್ ಸಿಕ್ಕಿದೆ. ಅದು ಒಂದು ರೀತಿಯಾಗಿ ಅರಣ್ಯ ಇಲಾಖೆ ವಿರುದ್ಧವಾದಂಥ ಹೇಳಿಕೆಯ ರೀತಿಯಾಗಿ ಭಾಸವಾಗ್ತಾ ಇರೋದು. ಇಲಾಖೆಯು ಮೃತರನ್ನು ಕಳ್ಳ ಬೇಟೆಗಾರರು ಅಂತ ಬಿಂಬಿಸ್ತಾ ಇದ್ದರೆ, ಮಹಿಮಾದಾಸ್ ಮಾತ್ರ ನಾವು ತಪ್ಪಿಸ್ಕೊಂಡು ಹೋಗಿದ್ದಂಥ ದನಗಳನ್ನು ಹುಡುಕ್ಲಿಕ್ಕೆ ಕಾಡಿಗೆ ಹೋಗಿದ್ವಿ, ಜೊತೆಗೆ ಬೆಳಗಿನ ಜಾವ 5:20 ಸುಮಾರಿಗೆ ನಾವು ಬೆಟ್ಟದಿಂದ ಇಳಿಬೇಕಾದ್ರೆ ಅರಣ್ಯ ಸಿಬ್ಬಂದಿ ಯಾವುದೇ ವಾರ್ನಿಂಗ್ ಕೊಡದೆ ನೇರವಾಗಿ ಅವರ ಮೇಲೆ ಗುಂಡಿನ ಮಳೆಗರಿತು ಅನ್ನೋ ಥರದಲ್ಲಿ ಅವರ ಹೇಳಿಕೆಗಳಿರೋದು. ಆ ಸದ್ದನ್ನು ಕೇಳಿ ತಾನು ಪ್ರಾಣ ಭಯದಿಂದ ಓಡಿ ಹೋಗಿ ಬಚಾವಾಗಿದ್ದೀನಿ ಅನ್ನೋ ಥರದಲ್ಲೇ ಅವರು ಹೇಳಿಕೆಗಳನ್ನು ಕೊಡ್ತಾ ಹೋಗಿರೋದು. ನೋಡಿ, ಆ ವ್ಯಕ್ತಿ ಹೇಳಿದ್ದಿಷ್ಟು: ನಾನು ಬೆಟ್ಟದಿಂದ ಕೆಳಗಿಳಿದು ಬಂದಿದ್ದೆ, ಅರಣ್ಯ ಇಲಾಖೆ ಸಿಬ್ಬಂದಿ ಬಂದ ತಕ್ಷಣ ದಾಳಿ ನಡೆಸಿಬಿಟ್ರು, ಭಯವಾಯಿತು, ಓಡಿ ಹೋಗಿಬಿಟ್ಟೆ. ನಾನು ಸುಮಾರು 5:20 ಸಮಯ ಆಗಿತ್ತು. ನಾನು ಅಲ್ಲಿಂದ ಓಡಿಬಿಟ್ಟೆ. 5 ನಿಮಿಷ ಆದಮೇಲೆ ಯಾವುದೇ ಶಬ್ದ ಇರಲಿಲ್ಲ. ನನಗೆ ಒಂದು ಕಡೆ ಹುಷಾರಿರಲಿಲ್ಲ. ಅಲ್ಲಿಂದ ಓಡಿ ಮನೆಗೆ ಬಂದೆ. ಅದಾದಮೇಲೆ ನನ್ನನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಇದೀಗ ನನಗೆ ಸಾಕ್ಷಿಯಾಗು ಅಂತ ಹೇಳಿ ಅರಣ್ಯ ಇಲಾಖೆಯವರು ಎಲ್ಲ ಕಡೆ ಹೋಗ್ತಿದ್ದಾರೆ. ಎಲ್ಲ ಕಡೆ ಹೋಗಿ ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ನನಗೆ ಭಯ ಆಗ್ತಾಯಿದೆ, ಪೊಲೀಸರೇ ನೀವೇ ನೋಡ್ಕೊಳ್ಬೇಕು ಅಂತ ಮಹಿಮಾದಾಸ್ ತನ್ನ ಸೆಲ್ಫಿ ವಿಡಿಯೋದಲ್ಲಿ ಈ ಹೇಳಿಕೆಗಳನ್ನು ಹೇಳಿರೋದು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ವಿಡಿಯೋ ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಾ ಇದೆ. ಯಾವುದೇ ವಾರ್ನಿಂಗ್ ಇಲ್ಲ, ಶರಣಾಗಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಅರಣ್ಯ ಸಿಬ್ಬಂದಿಗಳು ಈ ರೀತಿಯಾಗಿ ದಾಳಿ ಮಾಡಿಬಿಟ್ರ ಅಂತ. ಒಂದು ಕಡೆ ಘಟನೆ ನಡೆದ ತಕ್ಷಣ ಅರಣ್ಯ ಇಲಾಖೆ ತನಗೂ ಇದಕ್ಕೂ ಸಂಬಂಧವೇ ಇಲ್ಲದಂತೆ ಸೆಲ್ಫ್ ಡಿಫೆನ್ಸ್ ಥಿಯರಿಯನ್ನು ತೇಲಿಬಿಟ್ಟಿದೆ ಅನ್ನೋ ಆರೋಪಗಳಿಗೆ ಕೇಳಿ ಬರ್ತಾ ಇರೋದು. ಅವರು ನಮ್ಮ ಮೇಲೆ ದಾಳಿ ಮಾಡಿದ್ರು, ನಾವು ಪ್ರತಿ ದಾಳಿ ಮಾಡಿದ್ವಿ ಅಂತ ಸುಳ್ಳು ಕಥೆಯನ್ನು ಹೆಣೆದುಬಿಟ್ರಾ ಅನ್ನೋ ಥರದ ಚರ್ಚೆಗಳಾಗ್ತಾ ಇರೋದು. ಈಗ ಪ್ರತ್ಯಕ್ಷದರ್ಶಿ ಮಹಿಮಾದಾಸ್ ಅಜ್ಞಾತ ಸ್ಥಳದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಸೆಲ್ಫಿ ವಿಡಿಯೋ ಏನಿದೆ, ಇಲ್ಲಿಯವರೆಗೂ ಅರಣ್ಯ ಇಲಾಖೆ ಕಟ್ಟಿದಂಥ ಕತೆಗೆ, ಇಡೀ ಪ್ರಕರಣಕ್ಕೆ ಹೊಸ ಆಯಾಮವನ್ನೇ ನೀಡ್ತಾ ಇರೋದು. ನೋಡಿ, ಈಗ ಮಾಧ್ಯಮಗಳಾಗಿ ನಾವು ಈ ಹೇಳಿಕೆಯನ್ನು ಕೇವಲ ಒಂದು ಕಣ್ಣಿನಿಂದ ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈಗ ಮಹಿಮಾದಾಸ್ ಸಾರ್ವಜನಿಕವಾಗಿ ಇಟ್ಟಿರ್ತಕ್ಕಂಥ ವಾದ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅದನ್ನು ಕೂಡ ನೋಡಬೇಕಾಗತ್ತೆ. ನಮಗೆ ಕಾನೂನಿನ ಚೌಕಟ್ಟಿನಲ್ಲಿ ಈತನ ಹೇಳಿಕೆ ನಿಲ್ಲುತ್ತಾ, ಅಥವಾ ಅರಣ್ಯ ಇಲಾಖೆ ಡಿಫೆನ್ಸ್ ಮತ್ತು ಮಹಿಮಾದಾಸ್ ಅವರ ಎಲಿಗೇಷನ್ಸ್ಗಳು ನಡುವೆ ಇರತಕ್ಕಂಥ ಕಾಂಟ್ರಡಿಕ್ಷನ್, ಆ ಗೊಂದಲಗಳನ್ನು ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ನಿಮಗೆ ಮಹಿಮಾದಾಸ್ ತನ್ನ ವಿಡಿಯೋದಲ್ಲಿ ತನಗೆ ತೀವ್ರವಾದಂಥ ಜೀವ ಭಯ ಇದೆ, ಪೊಲೀಸರು ಮತ್ತು ಅರಣ್ಯ ಸಿಬ್ಬಂದಿ ತನ್ನನ್ನು ಮುಗಿಸಬಹುದು ಅನ್ನೋ ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇರೋದು. ಆದರೆ ಇಲ್ಲಿ ತನಿಖಾಧಿಕಾರಿಗಳನ್ನು ಕಾಡ್ತಾ ಇರೋ ಮೊದಲನೇ ಪ್ರಶ್ನೆ ಇದೆ, ನಿಜವಾಗಿಯೂ ಕೂಡ ಜೀವ ಭಯ ಇದ್ದರೆ ಈಗ ಎಲ್ಲೋ ಕೂತ್ಕೊಂಡು ಈ ಥರದ ಸೆಲ್ಫಿ ವಿಡಿಯೋ ಮಾಡೋದಕ್ಕಿಂತ ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು, ಕೋರ್ಟ್ ಮುಂದೆ ಆಗಲಿ ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿ ಆಗಲಿ ಹೋಗಿ ರಕ್ಷಣೆ ಕೇಳ್ಬೋದಿತ್ತು. ಅದನ್ನು ಬಿಟ್ಟು ಮೈಸೂರಿನ ಸುಸಜ್ಜಿತ ಖಾಸಗಿ ಆಸ್ಪತ್ರೆಯಿಂದ ಪೊಲೀಸ್ನವರ ಕಣ್ಣು ತಪ್ಪಿಸಿ ಮಧ್ಯರಾತ್ರಿ ದಿಢೀರ್ ನಾಪತ್ತೆಯಾಗಿದ್ದು ಯಾಕೆ? ಎಲ್ಲಿದ್ದಾರೆ ಹಾಗಾದರೆ ಮಹಿಮಾದಾಸ್? ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರಾ? ಇದು ನಿಜಕ್ಕೂ ಈತನನ್ನು ಯಾರಾದರೂ ಅಪಹರಿಸಿ ಒಂದು ಕಡೆ ಇಟ್ಟು ಪ್ರಭಾವಿ ವ್ಯಕ್ತಿಗಳು ರಕ್ಷಣೆ ಕೊಡ್ತಾ ಇದ್ದಾರಾ? ಯಾವುದು ಕ್ಲಿಯರ್ ಇಲ್ಲ. ಇಲ್ಲಿ ಮಹಿಮಾದಾಸ್ ಅವರು ತುಂಬ ಕ್ಲಿಯರಾಗಿ ಎಲ್ಲವನ್ನೂ ಕೂಡ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ನಾವೇನಕ್ಕೆ ಹೋಗಿದ್ವಿ ಕಾಡೊಳಗೆ, ಯಾವ ಕಾರಣಕ್ಕೆ ಅಲ್ಲಿದ್ವಿ, ಯಾಕೆ ನಮ್ಮ ಮೇಲೆ ದಾಳಿ ಆಯಿತು, ನಾನೇ ಬೆಟ್ಟದಿಂದ ಕೆಳಗೆ ಬಂದೆ, ಸ್ಪಷ್ಟ ಉತ್ತರಗಳನ್ನೇನೋ ಆ ವಿಡಿಯೋದಲ್ಲಿ ಕೊಟ್ಟಿಲ್ಲ. ತುಂಬ
ಒಂಥರ ಗೊಂದಲಮಯವಾಗೇ ಇದೆ ಆ ವಿಡಿಯೋದಲ್ಲಿರ್ತಕ್ಕಂಥ ಹೇಳಿಕೆಗಳು. ಒಂದು ಕಡೆ ಇದು ತನ್ನ ಕರ್ತವ್ಯದ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದರೆ ಮಹಿಮಾ ದಾಸ್ ವಿಚಾರವಾಗಿ, ಇನ್ನೊಂದು ಕಡೆ ಮಾನವ ಹಕ್ಕುಗಳು ಮತ್ತು ಮುಗ್ಧರ ಜೀವದ ಪ್ರಶ್ನೆಗಳು ಕೂಡ ಇಲ್ಲಿ ಎದುರಾಗುತ್ತೆ. ಮಹಿಮಾ ದಾಸ್ ಬಿಡುಗಡೆ ಮಾಡಿರ್ತಕ್ಕಂಥ ವಿಡಿಯೋ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ಕೊಟ್ಟಿದ್ದರೂ ಸಹಿತ ಅಸಲಿ ಸತ್ಯ ಹೊರ ಬರಬೇಕು ಅಂದರೆ ಮಹಿಮಾ ದಾಸ್ ಸ್ವತಃ ತನಿಖಾ ಸಂಸ್ಥೆಗಳ ಮುಂದೆ ಖುದ್ದಾಗಿ ಹಾಜರಾಗಬೇಕು. ಆಗಷ್ಟೇ ಈ 3 ಬಡ ಗ್ರಾಮಸ್ಥರ ಸಾವಿಗೆ ಏನಿದೆ ಅವಾಗಲೂ ಕೂಡ ನಿಜವಾಗಿ ನ್ಯಾಯ ಸಿಗುತ್ತೆ. ಇಷ್ಟು ಮಾತ್ರ ಅಲ್ಲ, ನಮಗೆ ಚಾಮರಾಜನಗರದ ಹನೂರು ಕಾಡಿನಲ್ಲಿ ನಡೆದಂಥ ಈ 3 ಮೇಲಿನ ದಾಳಿ ಪ್ರಕರಣದಲ್ಲಿ ಅರಣ್ಯ ಇಲಾಖೆ ಸುಳ್ಳುಗಳನ್ನು ಹೇಳ್ತಾ ಇದೆ ಅನ್ನೋ ರೀತಿಯಾಗಿ ಒಂದಿಲ್ಲೊಂದು ಪ್ರಕರಣಗಳು ಬಯಲಿಗೆ ಬರ್ತಾ ಇರೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಸಾಕ್ಷ್ಯಗಳ ಪ್ರದರ್ಶನಕ್ಕೆ ಇಳಿದಿದ್ದಂಥ ಅರಣ್ಯ ಇಲಾಖೆ ಒಂದು ಜೋಡಿ ಚಪ್ಪಲಿಯನ್ನು ಕೂಡ ಅಲ್ಲಿ ಇಟ್ಟಿತ್ತು. ಅದು ಅರಣ್ಯ ಇಲಾಖೆಗೆ ಈಗ ಉರುಳಾಗಿ ಪರಿಣಮಿಸಿರೋದು, ಅಂದರೆ ಬಿಡಿಸಲಾಗದಂಥ ಕಗ್ಗಂಟು. ಯಾಕೆ ಅಂದರೆ ಈಗ ಅವರು ಕಳ್ಳ ಬೇಟೆಗಾರರು ಅಂತ ಇಲಾಖೆ ಬಿಂಬಿಸ್ತಾ ಇದೆ. ಆದರೆ ಜಪ್ತಿ ಮಾಡಿರ್ತಕ್ಕಂಥ ಸಾಮಗ್ರಿಗಳ ಜೊತೆ ಸಿಕ್ಕಿರ್ತಕ್ಕಂಥ ಹೊಸ ಪ್ಯಾರಗಾನ್ ಗೊಂದಲ ಮೂಡಿಸ್ತಾ ಇರೋದು. ಈಗ ದುರ್ಗಮ ಕಾಡಿನಲ್ಲಿ ಮೈಲುಗಟ್ಟಲೆ ಬೇಟೆಯಾಡಲಿಕ್ಕೆ ಹೋದವ್ರ ಕಾಲಲ್ಲಿ ಚಪ್ಪಲಿಗಳು ಇಷ್ಟೊಂದು ಪಳಪಳ ಅಂತ ಹೊಳಿತಾ ಇರೋದು ಯಾಕೆ? ಅದರ ಮೇಲಿರ್ತಕ್ಕಂಥ ಪ್ರೈಸ್ ಟ್ಯಾಗ್ ಆಗಿರ್ಬೋದು, ಕಂಪನಿಯ ಸ್ಟಿಕ್ಕರ್ ಕೂಡ ಕಳಿಸಿಲ್ಲ ಅಂದರೆ ಏನರ್ಥ? ಈಗ ಮೃತರ ಕುಟುಂಬಸ್ಥರು ಮತ್ತು ಮಹಿಮಾ ದಾಸ್ ಮಾಡ್ತಿರೋ ಆರೋಪಕ್ಕೆ ಈ ಹೊಸ ಚಪ್ಪಲಿಗಳು ಸಿಕ್ಕಿರೋದು ಅದೇ ಅತಿ ದೊಡ್ಡ ಸಾಕ್ಷಿ ಅನ್ನಿಸ್ತಾ ಇರೋದು. ಈ ಚಪ್ಪಲಿಗಳ ಮೇಲೆ ಒಂದು ಧೂಳಿನ ಕಣ ಆಗಲಿ, ಯಾವುದಾದ್ರೂ ನೆತ್ತರಿನ ಕಲೆ ಆಗಲಿ, ಕಾಡಿನ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಮೈಲುಗಟ್ಟಲೆ ನಡೆದರೂ ಚಪ್ಪಲಿ ಕೆಳಗ ಭಾಗ ಹಸಿಯಾಗೂ ಇಲ್ಲ, ಕೊಳೆಯಾಗೂ ಇಲ್ಲ. ಇಲಾಖೆಯೇ ಇನ್ನೋಸೆನ್ಸ್ಗಳನ್ನು ಫ್ರೇಮ್ ಮಾಡಿ ಮಾರುಕಟ್ಟೆಯಿಂದ ಹೊಸ ಚಪ್ಪಲಿ ತಂದು ಇಟ್ಟಿದೆ ಅನ್ನೋ ಥರದಲ್ಲಿ ಅನುಮಾನಗಳೇನಿದೆ ಅದಕ್ಕೆ ಬಲವಾಗಿ ಒಂದಿಷ್ಟು ಪುಷ್ಟಿ ನೀಡೋ ಥರದಲ್ಲಿ ಇರೋದು. ನಾನಿಲ್ಲಿ ಅರಣ್ಯ ಇಲಾಖೆದೇ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ, ಅಥವಾ ಇವರು ನಿರಪರಾಧಿಗಳು ಅಂತ ಹೇಳ್ತಿಲ್ಲ, ಅದು ತನಿಖೆಯಿಂದ ಗೊತ್ತಾಗಬೇಕು. ಅದರ ಒಂದು ಅನುಮಾನಗಳನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ನೋಡಿ, ಮಹಿಮಾ ದಾಸ್ ಬಿಡುಗಡೆ ಮಾಡಿರ್ತಕ್ಕಂಥ ಒಂದೇ ಒಂದು ವಿಡಿಯೋ ಅರಣ್ಯ ಇಲಾಖೆಯ ವಾದಕ್ಕೆ ಅಕ್ಷರಶಃ ಸಿಡಿಲು ಬಡದಂತೆ ತಗಲಿರೋದು. ಈಗ ಒಂದು ಕಡೆ ಅರಣ್ಯ ಇಲಾಖೆ ಏನು ಹೇಳ್ತಾ ಇದೆ, ನಾವು ಆತ್ಮರಕ್ಷಣೆಗೋಸ್ಕರ ಮಾಡಿಬಿಟ್ವಿ ಅಂತ. ಇದು ಕೇವಲ ರಾಜ್ಯಗಳಲ್ಲಿ ಚರ್ಚೆಯಾಗಿ ಉಳಿದಿಲ್ಲ. ಇದು ತಮಿಳುನಾಡು ಮುಖ್ಯಮಂತ್ರಿಗಳ ಆಕ್ರೋಶ, ಪ್ರತಿಪಕ್ಷಗಳ ತೀವ್ರ ತರಾಟೆ ಅದಕ್ಕೂ ಕೂಡ ಕಾರಣವಾಗಿರೋದು. ಈಗ ಕಾವೇರಿ ಕಾಡಿನೊಳಗೆ ಆ ಕರಾಳ ಮುಂಜಾನೆ ನಿಜಕ್ಕೂ ಏನು ನಡೀತು? ಆ ವನ್ಯಜೀವಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಅರಣ್ಯ ಕಾವಲುಗಾರ ನಡೆಸಿದಂಥ ಅನಿವಾರ್ಯ ದಾಳಿನ ಇದು, ಅಥವಾ ಹಸುಗಳನ್ನು ಹುಡುಕೊಂಡು ಹೋದಂಥವರ 3 ನಿರಪರಾಧಿಗಳ ಮಾರಣ ಹೋಮನ? ಆ ಥರದ ಚರ್ಚೆಗಳಾಗ್ತಾ ಇರೋದು. ಸದ್ಯ ನೋಡಿ, ಅಜ್ಞಾತ ಸ್ಥಳದಲ್ಲಿ ಅಡಗಿರತಕ್ಕಂಥ ಮಹಿಮಾ ದಾಸ್ ಹೊರಗೆ ಬರಬೇಕು. ಏಕೈಕ ಜೀವಂತ ಸಾಕ್ಷಿ ಮ್ಯಾಜಿಸ್ಟ್ರೇಟ್ ತನಿಖಾಧಿಕಾರಿಗಳ ಮುಂದೆ ಬಂದು ಅಧಿಕೃತವಾಗಿ ಬಾಯಿ ಬಿಡೋವರೆಗೂ ಈ ನಿಗೂಢತೆಯ ಹಿಂದಿರತಕ್ಕಂಥ ಅಸಲಿ ಸತ್ಯ ಹೊರಗೆ ಬರೋದಿಲ್ಲ. ನಾವು ಅದೇ ಗೊಂದಲದಲ್ಲೇ ಇರಬೇಕಾಗತ್ತೆ. ಬಟ್ ಇಲ್ಲಿಯವರೆಗೂ ಇದ್ದಂತಹ ಒಂದಿಷ್ಟು ಕನ್ಫ್ಯೂಷನ್ಸ್ಗಳೇನಿತ್ತು, ಓಕೆ, ದೆರ್ ಈಸ್ ಸಮಥಿಂಗ್, ಈ ಕೇಸ್ನಲ್ಲಿ ಇನ್ನೂ ಏನೋ ಆಗಿರ್ಬೋದು. ಕೆಲವೊಬ್ಬರು ಈ ಕೇಸ್ನಲ್ಲಿ ಅರಣ್ಯ ಇಲಾಖೆಯವ್ರ ಕ್ರಮವೇ ಸರಿ ಅನ್ನೋ ರೀತಿಯಾಗಿ ಚರ್ಚೆ ಮಾಡ್ತಾಯಿದ್ರು. ಆದರೆ ಇಲ್ಲಿ ಪ್ರಕರಣ ಮುಂದೆ ದೊಡ್ಡ ಮಹಾತಿರುವನ್ನು ಪಡೆದುಕೊಳ್ಳೋ ಹಂತಕ್ಕೆ ಹೋಗ್ತಾ ಇರೋದು. ಸರ್ಕಾರ ಇದನ್ನು ಏನಾದರೂ ಪ್ರತ್ಯೇಕ ತನಿಖಾ ಸಂಸ್ಥೆಗೆ ವಹಿಸಬೇಕು, ಅಥವಾ CIDಗೆ ಒಪ್ಪಿಸುತ್ತಾ, ಏನಾದರೂ ಒಂದು ಪೊಲೀಸರ ಒಂದು ತನಿಖಾ ಸಂಸ್ಥೆಯನ್ನೇ ಫಾರ್ಮ್ ಮಾಡಿ, ಅಥವಾ SITಗೋ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ ಕೊಟ್ಟು ಇದರ ಮುಖಾಂತರವಾಗಿ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಏನಾದರೂ ಪ್ರಯತ್ನ ಪಡುತ್ತಾ, ಅಥವಾ ಮಹಿಮಾ ದಾಸ್ ಪೊಲೀಸರಿಗೆ ಸಿಗ್ತಾನ, ಬಂದು ಎಲ್ಲವನ್ನೂ ಕೂಡ ಒಪ್ಕೊಳ್ತಾನ? ಇದೆಲ್ಲವೂ ಕೂಡ ಕುತೂಹಲವಾಗಿ ಉಳಿದಿರೋದು. ನೋಡೋಣ ಈ ಕೇಸ್ನಲ್ಲಿ ಮುಂದೆ ಆಗ್ತಕ್ಕಂಥ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಏನಾದರೂ ಬೆಳವಣಿಗೆಗಳಾದರೆ ಖಂಡಿತ ಮುಂದಿನ ವೀಡಿಯೋದಲ್ಲಿ ನಾನು ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ.